ಗುಡ್ ಮಾರ್ನಿಂಗ್. ಇದು ಬಂದು ನನ್ನ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನೀಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಏನು ಮನೆಯಲ್ಲಿ ಪೇಸ್ಟ್ ಖಾಲಿಯಾಗಿತ್ತು ಮತ್ತು ವೆಸಲ್ಸ್ ವಾಶ್ ಮಾಡಲಿಕ್ಕೆ ಸೋಪ್ ಕೂಡ ಇರಲಿಲ್ಲ. ಅದೆರಡು ತೊಗೊಂಡು ಬರೋಣ ಅಂತ. ನೈಟ್ ಪೂರ್ತಿ ಕರೆಂಟ್ ಇಲ್ಲ, ನಂಗೆ ಮಲ್ಕೊಳ್ಳೋಕ್ಕೆ ಆಗಿಲ್ಲ, ನಿದ್ದೆ ಸಹ ಬಂದಿಲ್ಲ. ಇವತ್ತು ಹಂಗೂ ಲೇಟಾಗಿ ಅವ್ರು ಲೀವ್ ಆಗೋಣ ಅಂದ್ಕೊಂಡೆ, ಬಟ್ ಇಟ್ಸ್ ಓಕೆ, ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆ ಲೀವ್ ಇರುತ್ತೆ, ನೀವೇ ಬೇಡ ಅಂತ ಸುಮ್ಮನೆ ಆದೆ. ನನಗೆ ಕೈ ಸುಡ್ತು. ಸೊ ಕಾಫಿ ರೆಡಿ. ಸಕ್ಕತ್ತಾಗಿದೆ ಗೊತ್ತಾ. ದಿಸ್ ಇಸ್ ಆಲ್ವೇಸ್ ಮೈ ಫೇವ್ರೆಟ್. ಸೊ ನಾನು ಬೇಗ ಕುಡಿದು ಆಫೀಸಿಗೆ ರೆಡಿ ಆಗೋದು ಇನ್ನು ಪೆಂಡಿಂಗ್ ಇತ್ತು. ರೆಡಿ ಆಗ್ತಾ ಇದ್ದೆ. ಕಸ ಹಾಕಬೇಕಿತ್ತು, ಕಸ ಹಾಕ್ಬಿಟ್ಟು ಬಂದೆ. ಸೊ ನಾನು ರೆಡಿ ಆಫೀಸ್ಗೆ. ನಾನು ಹಿಂಗೆ ಆಲ್ ಡೇ ಆಫ್ಟರ್ನೂನ್ ಆಯಿತು. ಮನೆಗೆ ಬಂದೆ, ಊಟಕ್ಕೆ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಪಾಪನ ಮಲಗಿಸ್ತಾ ಇದ್ಲು. ನಾನು ಬಂದಿದ್ದು ಆಲ್ಮೋಸ್ಟ್ 2 o'clock ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಅಕ್ಕ ಊಟಕ್ಕೆ ಏನು ಮಾಡಿದ್ಲು ಅಂತ ಹೇಳಿದ್ರೆ, ಮಾರ್ನಿಂಗ್ ಯಾವುದು ಹಸಿ ತೆಗ್ನೆಕಾಳು ಪಲಾವ್ ಅಂತಾರಲ್ಲ, ಸೊ ಅದನ್ನು ಮಾಡಿದ್ಲು. ಆಮೇಲೆ ಕರ್ಡ್, ಆಮೇಲೆ ಚೀಪ್ಸ್, ಸೊ ಇದೆಲ್ಲನೂ ಮಾಡಿದ್ಲು. ಆಮೇಲೆ ಹಾಕೊಟ್ಲು. ಹಂಗೋ ಹಿಂಗೋ ತಿಂದು ಮತ್ತು ಆಫೀಸ್ಗೆ ಹೋಗಿ ಮತ್ತು ಮನೆಗೆ ಬಂದು ಅದೇ ಸಂಜೆ ಅಡುಗೆ ಇತ್ತಲ್ಲ, ಅದಕ್ಕೆ ಮೊಳಕೆ ಕಾಳು ತೊಗೊಂಡು ಬಂದಿದ್ದೆ. ಸೊ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳೆಲ್ಲ ಬರಬೇಕಿದ್ರೇ ತೊಗೊಬಂದೆ. ಟೊಮೊಟೊ ಕಾಳು ಆಗಿತ್ತು. ಸೊ ಇವಾಗ ಎಣ್ಣೆ ಎಲ್ಲ ಹೋಗಿ ಸ್ವಲ್ಪ ನೀರು ಹೋಗಿ ಎಲ್ಲನೂ ತೊಗೊಂಡು ಬಂದು ಆಮೇಲೆ ಆಯಿಲ್ ಹಾಕೋಣ. ಸೊ ಆಯಿಲ್ ಹಾಕಿ ಚೆನ್ನಾಗಿ ಕಾಯ್ಬೇಕಾದ್ರೆ ಸೊ ಜೀರಿಗೆ ಇಟ್ಕೊಳ್ಳೋಣ. ಎಲ್ಲ ಖೇರ ಮಾಡ್ತಾ ಇದ್ದಾರೆ. ಖೇರ ಮಾಡೋಕ್ಕೆ ಕೆಲಸ ಇಲ್ಲ, ಏನಿಲ್ಲ. ಸೊ ಇವಾಗ ಚೆನ್ನಾಗಿ ಕಾಯಬೇಕದು. ಓಕೆನಾ, 1-2 ಕಾಳು ಹಾಕಬೇಕು. ಇನ್ನು ಎಣ್ಣೆನೇ ಕಾಯ್ದಿಲ್ಲಪ್ಪ. ಇವಾಗ ಹಾಕೋಣ. ಚಿಟಪಟ ಅಂತ ಬರುತ್ತೆ. ಅರೆ ಬರಲೇ ಇಲ್ಲ ಅಂದರೆ ಇನ್ನು ಎಣ್ಣೆ ಕಾದಿಲ್ಲ ಅಂತ. ನಾನೇನು ಮಾಡಿದ್ದೆ ಅಂದರೆ, ಇನ್ನೂ ಚೆನ್ನಾಗಿ ಫೋನಲ್ಲಿ ಮಾತಾಡ್ತಾ ಇದ್ದೆ. ಇದನ್ನೆಲ್ಲ ಹಾಗೆ ಒಂದು ವಿಷಲ್ ಓಡಿಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಅಕ್ಕ ಹಂಗೆ ಹೇಳ್ದೆ ಸ್ಮೆಲ್ ಬಂದುಬಿಡುತ್ತೆ ಅಂತ. ಇವಾಗ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಕಾದಿದೆ, ಕೈ ಗೊತ್ತೇ ಆಗಲ್ಲ. ಅದು ಕರಿಬೇವು ಬಂದು ಏನು ಹೇಳ್ತಾರೆ, ಹಸಿ ಇರಲ್ವ, ಅದಕ್ಕೆ ಸಿಡಿತಾ ಇದೆ. ಚೆನ್ನಾಗಿ ಫ್ರೈ ಮಾಡೋಣ. ನನ್ನ ಕೈ ನಿಜ ಆರ್ತಾ ಇದೆ. ಸೊ ಇವಾಗ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇರಿ 1 ನಿಮಿಷ, ಬದನೆಕಾಯಿ ಕಾಣಿಸ್ತಾ ಇಲ್ಲ ಇದ್ರ ಹೀಗೆ. ಇದೆಲ್ಲ ಯಾವಾಗ ಬಂದಿದೆಯಾ ನೋಡಿ, ಇದೆಲ್ಲ ಹೆಂಗಿದೆ. ನನ್ನ ಫೋನಲ್ಲಿ ಮಾತಾಡ್ತಾ ಇದ್ರೆ ಇದೇ ಕತೆಗಳಾಗುತ್ತೆ. ನಾನು ಸೊ ಫೋನಲ್ಲಿ ಇಡೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ನೀರೆಲ್ಲ ನೋಡಿ ಈ ಥರ ನೀರು ಬಿಟ್ಕೊಳುತ್ತೆ. ಇವಾಗ ಇದಕ್ಕೆ ಟೊಮೊಟೊ ಮತ್ತು ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಿಕನ್ ಮಸಾಲ ಮತ್ತು ಸಾಂಬಾರು ಮಸಾಲ ಹಾಕ್ಕೊತೀನಿ. ಸೊ ಮಸಾಲೆ ಎಲ್ಲ ರೆಡಿ ಇದೆ. ಖಾರ ಪುಡಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಆ್ಯಂಡ್ ಕಾಯಿ ಹಾಕ್ಕೊಂಡಿದ್ದೀನಿ. ರುಬ್ಬಣ. ಓಕೆನಾ. ನನ್ನ ಒಂದು ರೆಸಿಪಿ ಮೊಳಕೆ ಕಾಳು ಸಾಂಬಾರು ರೆಡಿ. ಸೊ ಇದು ನಾರ್ಮಲ್ ಫಿಲ್ಟ್ರಲ್ಲೇ ತೋರಿಸ್ತೀನಿ. ಓಕೆನಾ. ಸೊ ನೋಡಿ, ನಾರ್ಮಲ್ ಫಿಲ್ಟರಲ್ಲಿ ನನ್ನ ಒಂದು ಮೊಳಕೆ ಕಾಳು ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಗೊತ್ತಾ. ಟೇಸ್ಟ್ ಕೂಡ ಹಾಗೆ ನೋಡಿ. ನಮ್ಮ ಪಾಪು ಯುದ್ಧ ಮಾಡಿ ಗೆದ್ಕೊಂಡು ಬಂದಿರೋ ಒಂದು ಎಲಿಫ್ಯಾಂಟ್ ಗೊತ್ತಾ ಇದು.
ಅವ್ರ ಪಪ್ಪ ತೊಗೊಬಂದು ಕೊಟ್ಟರು ಇವನಿಗೆ ಸಪೋರ್ಟ್, ಈಗ ಕುತ್ಕೊಳ್ಳಿ ಹಿಂದೆ ಸಪೋರ್ಟ್ಗೆ ಅಂತ. ನೋಡಿ ಎಷ್ಟು ಕ್ಯೂಟ್ ಇದೆ ಇದು. ಗುಂಡು ಮಲ್ಕೋ. ನೋಡಿ ಈ ಥರ ಸಪೋರ್ಟ್ ಹಿಂದೆ ಕೊಡೋದಕ್ಕೆ ಅವ್ನು ಕೈ ಹಾಕೋತಾನೆ ಹೀಗೆ. ಇವರೆಲ್ಲ ಬ್ಯುಸಿ. ಪಾಪ ಈ ಮಗು ಒಂದೇ ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದೆ ನೋಡಿ. ಇವನು ಮೇಕಪ್ ಮಾಡ್ಕೊಳಕ್ಕೆ ಅದು ಐ ಶ್ಯಾಡೋಲ್ಲಿ ಎತ್ಕೊಂಡು ಮೇಕಪ್ ಮಾಡ್ಕೋತೀನಿ ಅಂತ ಇವಾಗ ಮುಖ ಮುಚ್ಕೋತಾನೆ ನಾನು ವೀಡಿಯೋ ಮಾಡ್ತಿದ್ರೆ. ಎದಲ್ಲಗೊಂಡ ಸೊ ಹಾಗೆ ನಾನು ಸ್ವಲ್ಪ ಕ್ಲಿಪ್ಸ್ ಇದು ಬಂದು ರೀಲ್ಸ್ಗೆ ಎಡಿಟ್ ಮಾಡೋಣ ಅಂತ ಹೇಳಿ ತಗೊಂಡೆ. ಸೊ ಸಾಂಬಾರು ಮುಗೀತು, ಊಟನೂ ಮುಗೀತು. ಇವಾಗ ನನ್ನ ಮಗನ ಮಲಗಿಸ್ತಾ ಇದ್ದೀನಿ. ಅವ್ನು ಕೂಡ ಮಲ್ಕೊಂಡ. ಇವಾಗ ನನ್ನ ಪಕ್ಕನೇ ಮಲ್ಕೊಳ್ಳೋದು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟಾಟಾ.